ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನ ಆನೆಗಳನ್ನು, ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದ್ದಾರೆ. ನೀವು ಹೇಳಿದ ಕಾರಣಕ್ಕೋಸ್ಕರ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಗತಿಯಲ್ಲಿರ್ತಕ್ಕಂಥ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ರಾತ್ರಿ ಮಲಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಜನ ಇಲ್ಲ. ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕೆನ್ನುವಂಥದ್ದನ್ನು ನಾನು ಅರಣ್ಯ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಾನ್ಯ ಗೌರವಾನ್ವಿತ ಸದಸ್ಯರು, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದೀರಿ. ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ವನ್ಯಜೀವಿಗಳಿಗೆ ಕೊಲ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂತ ಮಾತನ್ನು ಹೇಳ್ತೀರಿ. ಅತ್ಯಂತ ಇದು ಮನುಷ್ಯರಿಗೆ ಬದುಕಲಿಕ್ಕೆ ಹಕ್ಕಿದೆ, ದುರದೃಷ್ಟಕರವಾದಂತಹ ಒಂದು ಸಂಗತಿ. ಕೇಳಿ ಪೂರ್ತಿ ನೀವು ಹೇಳಿದ್ದೆಲ್ಲ ಕೇಳಿದ್ದೀನಿ, ನಾನು ಹೇಳಿದ್ ಕೇಳಿ ಕೂಡಿ. ಅಲ್ಲ ಸರ್, ಕೂಡಿ ನಾನು ಹೇಳ್ತೀನಿ. ಒಂದ್ ನಿಮಿಷ, ನಾನು ಹೇಳಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಜನರ ಭಾವನೆ ಹೇಳಿರ್ತಕ್ಕಂಥದ್ದು, ಜನರ ಭಾವನೆ ಹೇಳ್ತಿರ್ತಕ್ಕಂಥದ್ದು. ಬದಲಾವಣೆ ಇವತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಇದ್ದೀರಿ, ನಾವು ಮಾತಾಡ್ತಕ್ಕಂಥ ಜನಪ್ರತಿನಿಧಿಯಾಗಿ ಜನರ ಭಾವನೆಗಳಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಮನದಟ್ಟು ಮಾಡಿಕೊಳ್ಳುವಂತ ಕೆಲಸ ನೀವು ಮಾಡಬೇಕಾಗುತ್ತೆ. ಕಾನೂನುಗಳು ಮಾಡಿ ನಾವು ಕಾಯ್ದೆ ಮಾಡ್ತೀವಿ, ಕಾನೂನು ಉಲ್ಲಂಘನೆ ಮಾಡ್ತೀವಿ, ಅದೆಲ್ಲ ಆಗೋದಿಲ್ಲ.